ESI ಆಗಲಿ ಅಥವಾ ಆರೋಗ್ಯ ಸೌಲಭ್ಯಗಳಾಗಲಿ ಯಾವುದು ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಒಂದು ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ESI ಕೊಡಿಸೋಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೀವಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು 4-5 ದಿನಗಳಲ್ಲಿ ಸೇವಾ ಮಿತ್ರ ಸಂಘಟನೆಯವರು ಮತ್ತು ಈ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಫಿಶರ್ಮನ್ ಇವರೆಲ್ಲ ಸೇರ್ಕೊಂಡು ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಅದು ಯಾವ ರೀತಿ ಅವರಿಗೆ ಮೀನುಗಾರಿಕೆ ಸವಲತ್ತುಗಳನ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮತ್ತು ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಉಡುಪಿಗೆ 18ರ ನಂತರ ಅದನ್ನ ಆಯೋಜನೆ ಯಾವುದು ಅದನ್ನ ಹೇಗೆ ಮಾಡಲಾಗ್ತದೆ ಅಂತವ್ರನ್ನ ಗುರುತಿಸ್ಕೊಂಡು ಇವತ್ತೇನು ಅವ್ರಿಗೆ ಸಮಸ್ಯೆಗಳು ಬರ್ತಾ ಇದೆ. ಈಗ ಆರೋಗ್ಯ ವಿಮೆಗಳನ್ನ ಕೊಡುವಂತದಕ್ಕೆ ಅವಕಾಶಗಳೇ ಇಲ್ಲ. ಈಗ ಎಷ್ಟೋ ಜನ ಮೀನುಗಾರರಿಗೆ ನಾವು ಅಸಂಘಟಿತ ವಲಯದಲ್ಲಿ ಇರೋದ್ರಿಂದ ಸರ್ಕಾರದ ಸವಲತ್ತುಗಳು ಇವತ್ತಿಗೂ ಅವ್ರಿಗೆ ಮರೀಚಿಕೆಯಾಗಿದೆ. ಇವತ್ತು ಅವರಿಗೆ ಯಾವುದೇ ಒಂದು ಲೋನ್ ಬೇಕು ಅಂತಂದ್ರೂ ಸಹ 50,000 ರೂಪಾಯಿ ಮೇಲ್ಪಟ್ಟು ಲೋನ್ಗಳೇ ಕೊಡ್ತಾ ಇಲ್ಲ. ಸೊ ಇನ್ನು ಆರೋಗ್ಯ ಸಮಸ್ಯೆ ಬಂತು ಅಂತಂದ್ರೆ ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಅವ್ರಿಗೆ ಯಾವುದೇ ತರದ ಸವಲತ್ತುಗಳಿಲ್ಲ. ಹಾಗಾಗಿ ಸೇವಕ ಮಿತ್ರ ಮತ್ತು ESI ಅವ್ರ ಜೊತೆಗೆಲ್ಲ ಕುತ್ಕೊಂಡು ಒಂದು ಸಭೆಗಳನ್ನು ಮಾಡಿದೀವಿ ಈಗಾಗಲೇ. ಸೊ ESI ಅಧಿಕಾರಿಗಳು ಮತ್ತು ಸೇವಾ ಮಿತ್ರ ಮತ್ತು ರಾಷ್ಟ್ರೀಯ ಮೀನುಗಾರರ ಸಂಘ ಈ 3 ಜಂಟಿಯಾಗಿ ಈ ಜಿಲ್ಲೆಯಲ್ಲಿ ಮತ್ತು ಕರಾವಳಿ ಭಾಗದ 3 ಜಿಲ್ಲೆಗಳಲ್ಲೂ ಒಂದು ಸಭೆಗಳನ್ನು ಮಾಡ್ತಾ ಇದ್ದೀವಿ. 20ರ ನಂತರ ನಾವು ಅದನ್ನ ಸಭೆಯನ್ನು ಆಯೋಜನೆ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಮ್ಮ ಪತ್ರಿಕೆಯಲ್ಲಿ ನಾನು ಕೊಡೋದಕ್ಕೆ ಇದು ಮಾಡ್ತೀನಿ. ರಾಷ್ಟ್ರೀಯ ಮೀನುಗಾರ ಸಂಘ ಮೀನುಗಾರಿಕೆಗೆ ಯಾರು ಅಂತ ಹೇಳ್ತಾ ಇದ್ದಾರೆ, ಮೀನುಗಾರರು ಯಾರು ಅನ್ನೋದನ್ನ ಒಂದು ಐಡೆಂಟಿಫಿಕೇಶನ್ ಮಾಡೋದಕ್ಕೋಸ್ಕರ ಒಂದು ಕಾರ್ಡ್ ವ್ಯವಸ್ಥೆ ಮಾಡ್ತಾ ಇದೀವಿ ಅವರಿಗೆ. ಈಗ ರೈತರು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಅವ್ರ ಜಮೀನು ಇದ್ದಿದ್ದನ್ನ ಅದನ್ನೆಲ್ಲ ಹಿಡುವಳಿದಾರರು ಅಂತ ಹೇಳಿ ಅವ್ರಿಗೆ ಒಂದು ನಾವು ದಾಖಲೆಗಳನ್ನು ಕೊಡ್ತೀವಿ. ಬಟ್ ಮೀನುಗಾರರು ಅನ್ನೋದಕ್ಕೆ ಇವತ್ತಿಗೂ ನಾವೆಲ್ಲೂ ದಾಖಲೆಗಳನ್ನು ಸೃಷ್ಟಿ ಮಾಡಿಸಿಲ್ಲ. ಅದನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಸಂಬಂಧಪಟ್ಟಂಗೆ ಎಷ್ಟು ಜನ ನೈಜ ಮೀನುಗಾರರು ಇದ್ದಾರೆ, ವೃತ್ತಿಪರ ಮೀನುಗಾರರು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಎರಡೂ ತರದ್ದು ಒಂದು ಪಟ್ಟಿ ಮಾಡಿ ಅದನ್ನ ಸರ್ಕಾರ ಗಮನಕ್ಕೆ ತಗೊಂಡ್ಬಂದು ಯಾರಿಗೆ ಮೀನುಗಾರರು ಇದ್ದಾರೆ ಅನ್ನೋದನ್ನ ಅವ್ರಿಗೆ ಒಂದು ಐಡೆಂಟಿಫಿಕೇಶನ್ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಈಗಾಗಲೇ ಯಾರ್ಯಾರು ಮೀನುಗಾರ ಸಹಕಾರ ಸಂಘಗಳಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ಮಾತ್ರ ನಾವು ಮೀನುಗಾರರು ಅಂತ ಐಡೆಂಟಿಫೈ ಮಾಡಿದ್ವಿ. ಇನ್ನು ಉಳಿದವ್ರಿಗೆ ಯಾವ್ದೋ ತರದ್ದು ವೃತ್ತಿಪರ ಮೀನುಗಾರರು ಅಂತ ಇದನ್ನ ಮಾಡ್ಕೊಂತ ಇದ್ದಾರೆ. ಎಷ್ಟೋ ಜನ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ ಅನ್ರಿಜಿಸ್ಟರ್ಡ್, ಯಾರು ರಿಜಿಸ್ಟರ್ ಆಗ್ತಾ ಇದ್ರು ಸಾಕಷ್ಟು ಜನ ಮೀನುಗಾರಿಕೆ ವೃತ್ತಿಗೆ ತೆರಳ್ತಾ ಇದ್ದಾರೆ. ಅಪಘಾತವಾದಂತ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಯಾವುದೇ ತರದ್ದು ಪರಿಹಾರಗಳು ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗಾಯ್ತು ಮತ್ತು ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಯೋಜನೆಯನ್ನ ರೂಪಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಗಮನಕ್ಕೆ ತಗೊಂಡ್ಬಂದಿದ್ವಿ, ಅದನ್ನ ಕಡಿಮೆ ಮಾಡಬೇಕು ಅಂತ.